ಭಾರತದ ಶತ್ರು ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನದ ವಿರುದ್ಧ ದೇಶದ ಹೆಮ್ಮೆಯ ಸೈನಿಕರು ತಕ್ಕ ಪಾಠ ಕಲಿಸುತ್ತಿರುವಂತಹ ಈ ಹೊತ್ತಿನಲ್ಲಿ ಅವರ ಧೈರ್ಯ, ಬಲಿದಾನ ಮತ್ತು ಸೇವೆಯನ್ನ ಗೌರವಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ತಿರಂಗ ಯಾತ್ರೆಗೆ ನಡೆಸಲಾಯಿತು. 1800 ಅಡಿ ಉದ್ದದ ಬೃಹತ್ ರಾಷ್ಟ್ರಧ್ವಜವನ್ನ ನೂರಾರು ವಿದ್ಯಾರ್ಥಿಗಳು ಮತ್ತು ದೇಶಪ್ರೇಮಿಗಳು ಹಿಡಿದು ಯಾತ್ರೆಯಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಪವಾಡ ಬಸವಣ್ಣ ದೇವರ ಮಠದ ಪೀಠಾಧಿಪತಿಯಾದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ, ಶಿವಾನಂದಾಶ್ರಮದ ಶ್ರೀ ರಮಣಾನಂದ ಸ್ವಾಮೀಜಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಹಾಗೂ ನಿವೃತ್ತ ಸೈನಿಕರು ಭಾಗಿಯಾಗಿದ್ದರು. ನಂತರ ಭಯೋತ್ಪಾದಕರ ಯುದ್ಧದಲ್ಲಿ ಬಲಿಯಾದಂತಹ ಸೈನಿಕರ ಸ್ಮರಣಾರ್ಥವಾಗಿ 1 ನಿಮಿಷದ ಮೌನಾಚರಣೆ ಕೂಡ ನಡೆಸಿದರು. ಸೂಚಿಸಲಿಕ್ಕೆ ಒಂದು ಒಳ್ಳೆಯ ಮಹೋನ್ನತ ಕಾರ್ಯಕ್ರಮ ಆಯೋಜಿಸಿರುವಂತಹ ಎಲ್ಲ ಸನ್ಮಿತರ ಚೈತನ್ಯಕ್ಕೆ ವಂದಿಸುತ್ತಾ, ಈ ಸಿಂಧೂರ ಆಪರೇಷನ್ ಅನ್ನ ಯಶಸ್ವಿ ಇಡೀ ಜಗತ್ತು ಕೊಂಡಾಡ್ತಾ ಇದೆ. ಇವತ್ತು ನಮ್ಮ ಭಾರತ ಯಾವ ಮಟ್ಟಕ್ಕೆ ಇವತ್ತು ಮುಂದುವರೆದಿದೆ, ನಮ್ಮ ಬಾರ್ಡರ್ ಒಳಗಡೆಗೆ ಒಂದೂ ಸಹ ಡ್ರೋನು ಶತ್ರು ರಾಷ್ಟ್ರದ ಅಥವಾ ಪಾಕಿಸ್ತಾನದ ಅಥವಾ ದುಷ್ಟ ರಾಷ್ಟ್ರದ ಒಂದೂ ಸಹ ವೆಪನ್ಗಳು ನಮ್ಮ ಒಳಗಡೆ ಬರದಂತೆ ನಾವು ಹೇಗೆ ರಕ್ಷಣೆಯನ್ನ ಮಾಡ್ಕೊಂಡಿದೀವಿ ಅನ್ನೋದನ್ನಾಗಿ ಅನೇಕ ದೇಶಗಳಿಗೆ ನಮ್ಮಿಂದ ಶಸ್ತ್ರಾಸ್ತ್ರಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಅಷ್ಟರ ಮಟ್ಟಕ್ಕೆ ಹೋಗಿದೆ. ಈ ಸೈನಿಕರ ಟ್ರೈನಿಂಗ್ ಫಸ್ಟ್ ಕೊಡ್ತಾರೆ, ಒಂದು 5 ವರ್ಷ ಅವನ ಟ್ರೈನಿಂಗ್ ತೆಗೆದುಕೊಂಡು ಆಮೇಲೆ ಅವ್ನು ಯಾವುದೇ ಕೆಲಸಕ್ಕೆ ಹೋಗ್ಬೋದು ಅಥವಾ ಆ ದೇಶದ ಪ್ರಜೆ ಆಗ್ಬೋದು. ನಮ್ಮಲ್ಲಿ ಅದು ಕೊರತೆ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾವೆಲ್ಲರೂ ಸಹ ವಿದ್ಯಾರ್ಥಿಗಳು, ಕಣ್ಮಣಿಗಳು, ಮಹಿಳೆಯರು, ಮಕ್ಕಳು ಬಹಳಷ್ಟು ಜನ ಬಂದಿದ್ದೀರಾ, ವಿದ್ಯಾರ್ಥಿನಿಯರು, ನೀವೆಲ್ಲರೂ ಸಹ ರಾಷ್ಟ್ರ ಪ್ರೇಮವನ್ನ ಇನ್ನೂ ಹೆಚ್ಚು ತೆಗೆದುಕೊಂಡು ಅದರ ಬಗ್ಗೆ ಇನ್ನೊಬ್ಬರಿಗೂ ಸಹ ತಿಳಿಸ್ತಾ ಅವ್ರಿಗೆಲ್ಲರಿಗೂ ಸಹ ಇನ್ಸ್ಪಿರೇಷನ್ ಮಾಡ್ತಾ ನೀವೆಲ್ಲರೂ ಸಹ ವೀರಾಗ್ರಣೀಯರಾಗಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ, ಕಿತ್ತೂರು ರಾಣಿ ಚೆನ್ನಮ್ಮನವ್ರ ತರ, ಒನಕೆ ಓಬವ್ವನವ್ರ ತರ ಈ ರೀತಿ ಮಹಾನ್ ಮಣಿಗಳಾಗ್ಬೇಕು. ನೀವು ಸ್ತ್ರೀಯರೇ ಇವತ್ತು ಹೋಗಿ 2 ಮಹಿಳಾ ಮಣಿಗಳು ಅಲ್ಲಿ ಹೋಗಿ ಶತ್ರುದಾಶವನ್ನು ಧ್ವಂಸ ಮಾಡಿ ಬಂದಿರೋದು ನಿಮ್ಗೆಲ್ರಿಗೂ ಸಹ ಮಾದರಿ. ಹಾಗಾಗಿ ನಮ್ಮ ಮಹಿಳೆಯರ ಶಕ್ತಿಯನ್ನು ಇಡೀ ಜಗತ್ತಿಗೆ ಸಹ ತೋರಿಸ್ದಂಗಾಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ಲಿ. ಈಗಾಗ್ಲೇ ಸ್ವಲ್ಪ ಬಿಸಿಲು, ಸೂರ್ಯನ ಕಿರಣ ಬಹಳಷ್ಟು ನಿಮ್ಗೆಲ್ಲ ಚುರುಗುಡ್ತಾ ಇದೆ, ಅದಕ್ಕೋಸ್ಕರ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ರಾಷ್ಟ್ರ ಪ್ರೇಮ ಜಾಸ್ತಿ ಆಗ್ಲಿ. ಅವಾಗಲೇ ಇನ್ನೊಬ್ರು ನಮ್ಮ ಸನ್ಮಿತ್ರ ಹೇಳಿದ್ರು, ದೇಶದೊಳಗಡೆ ಅಂತ ಶತ್ರುಗಳನ್ನು ಸಹ ಹುಡುಕ್ಬೇಕಂತ ಹೇಳ್ಬಿಟ್ಟು. ಅದು ನಿಜನೇ ಸಹ. ಹೊರಗಡೆ ಇರೋ ಶತ್ರುಗಳನ್ನ ಹೇಗಾದ್ರೂ ನಾವು ಮಾಡ್ಕೊಳ್ಬಹುದು. ನಮ್ಮ ದೇಶದಲ್ಲಿರುವಂತ ಎಲ್ಲಾ ಪ್ರಜೆಗಳಿಗೂ ಸಹ ವಾಸಿಸುವಂತ ಹಕ್ಕಿದೆ. ಆದ್ರೆ ನಮ್ಮ ಸನಾತನ ಧರ್ಮ, ರಾಷ್ಟ್ರೀಯತೆ, ನಮ್ಮ ರಾಷ್ಟ್ರ ಧರ್ಮಕ್ಕೆ ಗೌರವ ಕೊಟ್ಕೊಂಡಿರ್ಬೇಕು. ಅವನು ಯಾವುದೇ ಧರ್ಮದವನಾಗ್ಲಿ, ಯಾವುದೇ ಜಾತಿ ಆಗ್ಲಿ, ಮತ ಆಗ್ಲಿ. ಬಟ್ ದೇಶಕ್ಕೆ ದ್ರೋಹ ಮಾಡುವಂತ ಕೆಲಸ, ಇನ್ನೊಂದು ದೇಶಕ್ಕೆ, ಶತ್ರು ರಾಷ್ಟ್ರಕ್ಕೆ ಜೈಕಾರವನ್ನ ಕೂಗುವಂತ ಇಲ್ಲಿ ಇರ್ಲಿಕ್ಕೆ ಅಧಿಕಾರನೇ ಇಲ್ಲ, ಅಂತವ್ನ ಇಲ್ಲಿ ಇರಿಸಲೂಬಾರದು.